ಅಯ್ಯೋ, ಇದು ನನಗೆ ಗೊತ್ತೇ ಇರಲಿಲ್ಲ. ಎಲ್ಲ ಹಳೆಯ ಟಿವಿಗಳು ಮತ್ತು ಹೊಸ ಟಿವಿಗಳಲ್ಲೂ ಇಲ್ಲಿ ಹಿಂದೆ ಈ USB ಪೋರ್ಟ್ ಇರುತ್ತದೆ ಮತ್ತು ಅನೇಕ ಜನರು ಅದು ಕೇವಲ ಪೆನ್ ಡ್ರೈವ್ ಹಾಕಲು ಮಾತ್ರ ಎಂದು ಅಂದುಕೊಳ್ಳುತ್ತಾರೆ. ಆದರೆ ಅದು ಕೇವಲ ಅದಕ್ಕಾಗಿ ಮಾತ್ರವಲ್ಲ, ಮತ್ತು ಇದು ಗೊತ್ತಿಲ್ಲದ ಕಾರಣಕ್ಕಾಗಿಯೇ ಅನೇಕ ಜನರು ಅನಾವಶ್ಯಕವಾಗಿ ಹಣ ಖರ್ಚು ಮಾಡುತ್ತಾರೆ. ಮನೆಯಲ್ಲಿ ಹಳೆಯ ಟಿವಿ ಇರುವ ಎಲ್ಲರಿಗೂ ಈ ವಿಡಿಯೋವನ್ನು ಈಗಲೇ ಸೇವ್ ಮಾಡಿ ಮತ್ತು ಕಳುಹಿಸಿ. ನೋಡಿ, ಮೊದಲು ನಿಮ್ಮ ಮೊಬೈಲ್ ಚಾರ್ಜರ್ನ USB ಕೇಬಲ್ ತೆಗೆದುಕೊಳ್ಳಿ. ಈಗ ನಿಮ್ಮ ಟಿವಿಯ ಹಿಂಭಾಗದಲ್ಲಿ ಒಂದು USB ಪೋರ್ಟ್ ಹುಡುಕಿ. ಅದು ಹಳೆಯದಾಗಿರಬಹುದು ಅಥವಾ 2025ರ ಹೊಸ ಮಾದರಿಯದಾಗಿರಬಹುದು. ಸಂಪರ್ಕಿಸಿ. ಇನ್ನೊಂದು ತುದಿಯನ್ನು ನೇರವಾಗಿ ನಿಮ್ಮ ಮೊಬೈಲ್ಗೆ ಸಂಪರ್ಕಿಸಿ. ನಂತರ ಗೂಗಲ್ ಕ್ರೋಮ್ ಓಪನ್ ಮಾಡಿ, VUVIDO ಟೈಪ್ ಮಾಡಿ, ಸರ್ಚ್ ಮಾಡಿ. ಫಸ್ಟ್ ಬರೋ ವೆಬ್ಸೈಟ್ ಓಪನ್ ಮಾಡಿ. ಮೇಲಿರೋ ಸರ್ಚ್ ಬಾಕ್ಸ್ ಅಲ್ಲಿ Smart TV ಅಂತ ಸರ್ಚ್ ಮಾಡಿದ್ರೆ ಈ ಪೋಸ್ಟ್ ಬರುತ್ತೆ. ಅದನ್ನ ಕ್ಲಿಕ್ ಮಾಡಿ, ಅದರೊಳಗಿರೋ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದನ್ನು ತೆರೆಯಿರಿ ಮತ್ತು ಕನೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಈಗ ಕಾಯಿರಿ, ಅದು ನಿಮ್ಮ ಟಿವಿಯನ್ನು ಅಪ್ಡೇಟ್ ಮಾಡಲು ಪ್ರಾರಂಭಿಸುತ್ತದೆ. ಇನ್ನೂ ಕೇಬಲ್ ತೆಗೆಯಬೇಡಿ. ಮುಗಿದ ನಂತರ ಡಿಸ್ಕನೆಕ್ಟ್ ಮಾಡಿ ಮತ್ತು ಇದನ್ನು ನೋಡಿ ಗೆಳೆಯರೆ, ಸ್ಮಾರ್ಟ್ ಅಲ್ಲದ ನನ್ನ ಹಳೆಯ ಟಿವಿ ಸಂಪೂರ್ಣವಾಗಿ ಅಪ್ಡೇಟ್ ಆಗಿದೆ. ಇದು ಇನ್ನೊಂದು ಹೊಸ ಟಿವಿ ಇದ್ದ ಹಾಗೆ ಕಾಣುತ್ತಿದೆ ಮತ್ತು ನಾನು ಅದನ್ನು ಕಸಕ್ಕೆ ಎಸೆಯಲು ಹೋಗುತ್ತಿದ್ದೆ. ಹಾಗಾಗಿ ಈ ವಿಡಿಯೋವನ್ನು ಹಂಚಿಕೊಳ್ಳಿ.